ದ್ವಂದ್ವದಲ್ಲಿದ್ದಾರೆ ನಮ್ಮ ಪ್ರಧಾನಿ ಮೋದಿ ಅವರು. ಯಾಕೆಂದ್ರೆ ಈಗ ನಮ್ಮ ಮನೇಲಿ ಏನಾದ್ರು ಜಗಳ ಪ್ರಾರಂಭ ಆಯ್ತು ಅಂದ್ರೆ ನಮ್ಮ ಮನೆ ಯಜಮಾನನ್ ಕೇಳ್ಬೇಕು, ಪಕ್ಕದ ಮನೆ ಯಜಮಾನನ್ ಕೇಳ್ಬೇಕು ಹೇಳಿ. ಈಗ ಮೋದಿ ಟ್ರಂಪ್ ಅವ್ರನ್ನ ಕೇಳಿದ್ರು ಸರಿ. ಇವಾಗ ಅಮೆರಿಕಕ್ಕೆ ಯುದ್ಧ ಆದಾಗ ಟ್ರಂಪ್ ಅವ್ರು ಬಂದು ಮೋದಿ ಅವ್ರನ್ನ ಕೇಳ್ತಾರ ಹೇಳಿ. ಈಗ ನಿಜವಾಗ್ಲೂ ಯುದ್ಧ ಬೇಕು. ಏನಕ್ಕೆ ಬೇಕು? ಉಗ್ರರನ್ನು ಹೊಡೆಯಕ್ಕೆ ಯುದ್ಧ ಬೇಕು. ಸಿಂಧೂರ ಕಳ್ಕೊಂಡಿರೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಕ್ಕೆ ಯುದ್ಧ ಬೇಕು ಪ್ರತಿಯೊಬ್ಬರಿಗೂ. ಹಂಗಾದ್ರೆ ನೀವು ಯುದ್ಧ ಮಾಡೋಕ್ಕೂ ಮುಂಚೆನೆ ಟ್ರಂಪ್ ಅವ್ರ ಹತ್ರ ಕೇಳಲಿಲ್ವಾ? ಟ್ರಂಪ್ ಅವ್ರನ್ನ ಕೇಳಲಿಲ್ವಾ ನೀವು? ಯುದ್ಧ ಮಾಡಕ್ ಆದ್ಮೇಲೆ ಯಾಕೆ ಟ್ರಂಪ್ ಅವ್ರನ್ನ ಕೇಳ್ತಾ ಇದ್ದೀರಾ? ಯುದ್ಧ ಬೇಕೇ ಬೇಕು ಖಂಡಿತವಾಗೂ. ಇಷ್ಟ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ದೇಶದ ರಕ್ಷಣೆ ಮತ್ತು ಸಮಗ್ರತೆ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷ ಆಗ್ಲಿ ಕಾಂಗ್ರೆಸ್ ನಾಯಕರಾಗ್ಲಿ ಯಾವತ್ತೂ ರಾಜಿ ಮಾಡ್ಕೊಳ್ಳೋದಿಲ್ಲ. ಇವ್ರು ಹೇಳ್ತಾರೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ. ಸಿಂಧೂರ್ ಒಂದ್ ನಿಮಿಷ, ಇವತ್ತು ನೋಡಿ ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿ ವಿಜಯ್ ಶಾ ಹೇಳಿದಾನೆ. ಅವನೇನು